ನನ್ನ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸ್ದಾಗ ನಾನು ಏನು ಹೇಳ್ತೇನಪ್ಪ ಅಂತಂದ್ರೆ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಏನಪ್ಪ ಅಂತಂದ್ರೆ ಈ ಕ್ವಶನ್ನ ಈ ಪ್ರಶ್ನೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿದೆ. ಮೊನ್ನೆ ಕ್ಲಾಸ್ನಾಗ ನಾವು ಮೊನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದು, ಅದರಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆನೇ ಕೂಡ ಏನಪ್ಪ ಅಂತಂದ್ರೆ SMC ಮತ್ತು SACಗಳನ್ನು ಹೇಗೆ ಕಂಡುಹಿಡಿಯೋದು ಅಂತೇಳಿ ಮೊನ್ನೆ ಕ್ಲಾಸ್ದಾಗ ನೋಡಿದ್ದು. ಆದರೆ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಏನಪ್ಪ ಅಂತಂದ್ರೆ ಇನ್ನೊಂದು ವಿಡಿಯೋ ಮಾಡಿರಿ ಅಂತಂದಿದ್ರು. ಅದಕ್ಕಾಗಿ ನಾನು ಇನ್ನೊಂದು ವಿಡಿಯೋ ಮಾಡತ್ತೀನಿ, ಇದ್ರ ಬಗ್ಗೆ ಕೇಳೋದು. ಇನ್ನು ಕ್ವಶನ್ ಯಾವ ರೀತಿ ಕೇಳ್ತಾನ ಅನ್ನೋದನ್ನು ನೆನಪಿಡಬೇಕಾಗ್ತದೆ. ಕ್ವಶನ್ ಯಾವ ರೀತಿ ಕೇಳಿದ್ರೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC ರೂಪಾಯಿ 200 ಇದ್ದಾಗ, TFC ಎಷ್ಟಿದೆ 200 ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಕಂಡುಹಿಡಿತಾನೆ. ಏನಂತಂದ್ರೆ TFC ಎಷ್ಟಿದೆ, TFC 200 ಇದೆ. 200 ಇದ್ದಾಗ ನಾವು TVC, TC, AVC ಮತ್ತು SACಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. SACಯನ್ನು ಕಂಡುಹಿಡಿಯೋಣ ನೋಡ್ರಿ. ಈ ಒಂದು ಚಾರ್ಟ್ ಒಳಗೆ ಏನಪ್ಪ ಅಂತಂದ್ರೆ ಆಲ್ರೆಡಿ 3 ಏನು ಕೊಟ್ಟಿರ್ತಾನವ, 3 ಕಾಲಮ್ಗಳನ್ನು ಕೊಟ್ಟುಬಿಟ್ಟಿರ್ತಾನೆ. ಏನು ಕೊಟ್ಟಿರ್ತಾನೆ, Q ಕೊಟ್ಟಿರ್ತಾನೆ, SMC ಕೊಟ್ಟಿರ್ತಾನೆ ಮತ್ತು TFC ಅನ್ನ ಕೊಟ್ಟಿರ್ತಾನೆ. ಈ 3 ಕೊಟ್ಟಿರ್ತಾನೆ. ಆದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವು 4 ಮಾತ್ರ ಕಂಡು ಹಿಡಿದ್ರೆ ಏನಪ್ಪ ಅಂತಂದ್ರೆ ನಮ್ಗೆ 6 ಮಾರ್ಕ್ಸ್ ಕಂಪಲ್ಸರಿ ಬರ್ತಾವೆ. ಈ 4 ಹೇಗೆ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಈಗ ಮೊದಲನೇದಾಗಿ ನಾವು ಏನು ಮಾಡ್ಬೇಕಂದ್ರೆ TVC ಅನ್ನ ಕಂಡು ಹಿಡಬೇಕಾಗ್ತದೆ. ಏನು ಕಂಡು ಹಿಡಬೇಕು, TVC ಅನ್ನ ಕಂಡು ಹಿಡಬೇಕು. TVC ಅನ್ನ ಕಂಡು ಹಿಡಬೇಕಾದ್ರೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಸಿಗ್ಮಾ SMC ಅನ್ನ ನಾವು ಆ್ಯಡ್ ಮಾಡಬೇಕು. ಯಾವ್ದ, ಸಿಗ್ಮಾ SMC. ಸಿಗ್ಮಾ SMC ಅಂತಂದ್ರೆ ನೋಡ್ರಿ, ಇಲ್ಲಿ ಪ್ಲಸ್ ಮಾಡ್ಕೊತ ಹೋಗ್ಬೇಕಾಗ್ತದೆ. SMC ಯಾವ ಲೈನ್ದಾಗ ಐತಿ, ಈ ಲೈನ್ದಾಗ ಐತಿಲ್ಲ. ಈ SMC ಅನ್ನ ಆ್ಯಡ್ ಮಾಡ್ಕೋಬೇಕು ಹೋಗ್ಬೇಕಾದ್ರೆ ಏನು ಮಾಡ್ತದೆ, 0 ಮಾಡ್ಬೇಕಾ. 0 ಮತ್ತು ಪ್ಲಸ್ 500 ಎಷ್ಟು, 500. 500 ಪ್ಲಸ್ 300 800. 800 ಪ್ಲಸ್ 800 1000. 1000 ಪ್ಲಸ್ 300 1300. 1300 ಪ್ಲಸ್ 500 1800. 1800 ಪ್ಲಸ್ 800 ಎಷ್ಟಾಗ್ತದೆ, 2600 ಆಗ್ತದೆ. ಎಷ್ಟಾಗ್ತದೆ, 2600 ಆಗ್ತದೆ. ಈಗ ಗೊತ್ತಾಯ್ತಲ್ಲ, ನಾವು TVC ಅನ್ನ ಕಂಡು ಹಿಡಿಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಿಗ್ಮಾ SMC ಅನ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಸಿಗ್ಮಾ SMC ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲಿದೆ. ಸಿಗ್ಮಾ SMC. ಸಿಗ್ಮಾ ಇಲ್ಲಿದೆಲ್ಲ, ಇವನಷ್ಟು ಈ ಲೈನ್ ಆಗಿರೋದನ್ನು ಏನಪ್ಪ ಅಂತಂದ್ರೆ ಇಲ್ಲಿ ಆ್ಯಡ್ ಮಾಡ್ಕೊತ ಹೋದ್ರೆ, ಪ್ಲಸ್ ಮಾಡ್ಕೊತ ಹೋದ್ರೆ ನಮ್ಗೆ TVC ಅನ್ನೋ ಆನ್ಸರ್ ಲಭ್ಯ ಆಗ್ತದೆ. ಇನ್ನು ಅದೇ ರೀತಿ ಈ ಲೈನ್ ಕ್ಲಿಯರ್ ಆಯ್ತಲ್ಲ, TVC ಹೇಗೆ ಕಂಡು ಹಿಡಿಯೋದು ಗೊತ್ತಾಯ್ತಾ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. TVC ಅಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಈ ಲೈನ್ ಏನಪ್ಪ ಅಂದ್ರೆ ಸಿಗ್ಮಾ SMC ಅನ್ನ ಆ್ಯಡ್ ಮಾಡ್ಕೊತ ಹೋದ್ರೆ ನಮ್ಗೆ TVC ಲಭ್ಯ ಆಗ್ತದೆ. ಇನ್ನು ಅದೇ ರೀತಿ TC ಅನ್ನ ಕಂಡು ಹಿಡಿಬೇಕಾಗ್ತದೆ. ಯಾವ್ದು ಕಂಡು ಹಿಡಿಬೇಕಾ, TC ಅನ್ನ ಕಂಡು ಹಿಡಿಬೇಕಾ. TC ಅನ್ನ ಕಂಡು ಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ TFC ಪ್ಲಸ್ TVC ಅನ್ನ ಕೂಡಿಸ್ಬೇಕಾಗ್ತದೆ. TFC ಪ್ಲಸ್ TVC ಏನಪ್ಪ ಅಂತಂದ್ರೆ TFC ಪ್ಲಸ್ TVC ಇವೆರಡೂ ಏನಪ್ಪ ಅಂತಂದ್ರೆ ಪ್ಲಸ್ ಮಾಡ್ಕೊತ ಹೋದು ಅಂದ್ರೆ ನಮ್ಗೆ TC ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚ ನಮ್ಗೆ ಲಭ್ಯ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಅದೇ ರೀತಿ ನೋಡ್ರಿ, ಇಲ್ಲಿ ಎಷ್ಟಿದೆಯಪ್ಪ, 200 ಇದೆಯಲ್ಲ. 200 ಪ್ಲಸ್ 500 700. 200 ಪ್ಲಸ್ 800 1000. 1000 ಪ್ಲಸ್ 800 1200. 200 ಪ್ಲಸ್ 1300 1500. 200 ಪ್ಲಸ್ 1800 2000. 2000 ಪ್ಲಸ್ 600 2800 ಆಗ್ತದೆ. 2800 ಆಗ್ತದೆ. ಈಗ ಏನಪ್ಪ ಅಂತಂದ್ರೆ
ಟಿವಿಸಿಯನ್ನ ಟಿಸಿಯನ್ನ ಕಂಡು ಹಿಡಿಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಟಿಎಫ್ಸಿ ಪ್ಲಸ್ ಟಿವಿಸಿಯನ್ನ ಆ್ಯಡ್ ಮಾಡಿದ್ವು ಅಂದ್ರೆ ಪ್ಲಸ್ ಮಾಡಿದ್ವು ಅಂದ್ರೆ ಕೂಡಿಸಿದ್ವು ಅಂದ್ರೆ ನಮಗೆ ಏನಪ್ಪ ಅಂತಂದ್ರೆ ಒಟ್ಟು ವೆಚ್ಚ ಅನ್ನುವಂತಹ ನಮಗೆ ಆನ್ಸರ್ ಲಭ್ಯ ಆಗ್ತದೆ ಅಂತೇಳಿ ತಿಳ್ಕೊಬಹುದು. ಇನ್ನು ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಲೈನ್ ಗೊತ್ತಾಯ್ತಲ್ಲ, ಟಿಸಿಯನ್ನ ಹೇಗೆ ಕಂಡು ಹಿಡಿದು ಗೊತ್ತಾಯ್ತು, ಟಿವಿಸಿಯನ್ನ ಕಂಡು ಹಿಡಿಯೋದು ಹೇಗೆ ಗೊತ್ತಾಯ್ತು. ಇನ್ನು ಅದೇ ರೀತಿ ನಾವು ಎವಿಸಿಯನ್ನ ಕಂಡು ಹಿಡಿಬೇಕಾಗ್ತದೆ. ಯಾವ್ದಾ ಎವಿಸಿ, ಎವರೇಜ್ ವೇರಿಯಬಲ್ ಕಾಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಕಂಡು ಹಿಡಿಬೇಕಾಗ್ತದೆ. ಇದನ್ನ ಕಂಡು ಹಿಡಿಬೇಕಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಟರ್ ಕಂಪಲ್ಸರಿ ಇರಬೇಕಾಗ್ತದೆ. ಏನಂದ್ರೆ ನಾಳೆ ಎಕ್ಸಾಮ್ ಟೈಮ್ದಾಗ ಎಕ್ಸಾಮ್ ಹಾಲ್ದಲ್ಲಿ ಯಾರು ನಿಮಗೆ ಹೆಲ್ಪ್ ಆಗೋದಿಲ್ಲ. ನಿಮ್ಮ ವೈಯಕ್ತಿಕವಾದ ಕ್ಯಾಲ್ಸಿಯನ್ನ ನೀವು ತಗೊಂಡು ಹೋದ್ರೆ ಒಳ್ಳೇದ, ಮತ್ತೆ 6 ಮಾರ್ಕ್ಸ್ ಕಂಪಲ್ಸರಿ ಬರ್ತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಇಲ್ಲಿ ಏನಪ್ಪ ಅಂದ್ರೆ ಎವಿಸಿಯನ್ನ ಹೇಗೆ ಕಂಡು ಹಿಡಿಯೋದಂದ್ರೆ ಟಿವಿಸಿ ಡಿವೈಡೆಡ್ ಬೈ ಕ್ಯೂ ಮಾಡಬೇಕು. ಯಾವ್ದು ಮಾಡಬೇಕು, ಎವಿಸಿಯನ್ನ ಕಂಡು ಹಿಡಿಬೇಕಾದ್ರೆ ನಾವು ಟಿವಿಸಿ ಡಿವೈಡೆಡ್ ಬೈ ಕ್ಯೂ ಮಾಡಬೇಕಾಗ್ತದೆ. ಟಿವಿಸಿ ಯಾವ ಲೈನ್ದಾಗ ಐತಪ್ಪ ಅಂತಂದ್ರೆ ಟಿವಿಸಿ ಈ ಲೈನ್ದಾಗ ಇಲ್ಲ, ಟಿವಿಸಿ ಡಿವೈಡೆಡ್ ಬೈ ಕ್ಯೂ. ಕ್ಯೂ ಎಲ್ಲಿದೆ, ಒಂದೇ ಲೈನ್ದಾಗ ಇದೆ ನೋಡ್ರಿ, ಒಂದೇ ಲೈನ್ದಾಗ ಇಲ್ಲ. ಈ ಲೈನ್ ಅನ್ನ ಡಿವೈಡೆಡ್ ಮಾಡಿಟ್ಟು ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಎವಿಸಿ ಲಭ್ಯ ಆಗ್ತದೆ. ಟಿವಿಸಿ ಡಿವೈಡೆಡ್ ಬೈ ಕ್ಯೂ ಮಾಡಿದಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗೆ 0 ಬರ್ತದೆ. ಇನ್ನು ಅದೇ ರೀತಿ ಟಿವಿಸಿ ಎಷ್ಟಿದೆ, 500 ಇದಿಲ್ಲ, 500 ಡಿವೈಡೆಡ್ ಬೈ 1 ಎಷ್ಟು, 500. ಅದೇ ರೀತಿ 800 ಡಿವೈಡೆಡ್ ಬೈ 2 400. 1000 ಡಿವೈಡೆಡ್ ಬೈ 3 ಟಿವಿಸಿ ಎಷ್ಟಿದೆ, 1000 ಇದಿಲ್ಲ, ಕ್ಯೂ ಎಷ್ಟಿದೆ 3 ಇದೆ. 3 ಇದ್ದದ್ದು ಎಷ್ಟಪ್ಪ ಅಂತಂದ್ರೆ 333.33 ಬರ್ತದ. ಇನ್ನು ಅದೇ ರೀತಿ 1300 ಡಿವೈಡೆಡ್ ಬೈ 4 ಬರ್ತದ. 1300 ಡಿವೈಡೆಡ್ ಬೈ 4 ಬಂದ್ರೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ 325 ಬರ್ತದ. ಎಷ್ಟು ಬರ್ತದ, 325 ಬರ್ತದ. ಇನ್ನು ಅದೇ ರೀತಿ 1800 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು, 5 ಮಾಡಿದ್ರೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ 360 ಬರ್ತದ. 360. ಇನ್ನು ಅದೇ ರೀತಿ 2600 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ 433 ಡಿವೈಡೆಡ್ ಬೈ 30. ಹೀಗೆ ಏನಪ್ಪಾ ಅಂತಂದ್ರೆ ನಾವು ಎವಿಸಿಯನ್ನ ಕಂಡು ಹಿಡಿಬೇಕಾದ್ರೆ ನಮ್ಗೆ ಟಿವಿಸಿ ಡಿವೈಡೆಡ್ ಬೈ ಕ್ಯೂಬ್ ಮಾಡಿದಾಗ ನಮ್ಮ ಎವಿಸಿ ಅನ್ನುವಂಥ ಒಂದು ಲೈನ್ ನಮ್ಗೆ ಪಕ್ಕ ಗೊತ್ತಾಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು ಅದೇ ರೀತಿ ಏನಪ್ಪ ಅಂತಂದ್ರೆ SAC ಅನ್ನ ಕಂಡು ಹಿಡಿಬೇಕಾಗ್ತದೆ. ನಾವು SAC ಅನ್ನ ಕಂಡು ಹಿಡಿಬೇಕಾಗ್ತದೆ. SAC ಅನ್ನ ಕಂಡು ಹಿಡಿಬೇಕಾದ್ರೆ ನಮಗೆ ಪ್ರಮುಖವಾಗಿ TC ಡಿವೈಡೆಡ್ ಬೈ ಕ್ಯೂ ಮಾಡಬೇಕಾಗ್ತದೆ. ನಾವು SAC ಅನ್ನ ಕಂಡು ಹಿಡಿಬೇಕಾದ್ರೆ ನಮಗೆ ಪ್ರಮುಖವಾಗಿ TC ಡಿವೈಡೆಡ್ ಬೈ ಕ್ಯೂ ಮಾಡಿದಾಗ ಏನಪ್ಪಾ ಅಂತಂದ್ರೆ ನಮಗೆ SAC ಅನ್ನುವಂಥ ಆನ್ಸರ್ ಲಭ್ಯ ಆಗ್ತದೆ. ಪ್ರತಿ ಏನಪ್ಪಾ ಅಂತಂದ್ರೆ ಕಾಲಮ್ನಲ್ಲಿ ನೋಡ್ಬೇಕಾಗ್ತದೆ. TC ಯಾವ ಲೈನ್ದಾಗಿದೆ, TC ಇಲ್ಲಿದೆಲ್ಲ, TC ಡಿವೈಡೆಡ್ ಬೈ ಕ್ಯೂ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ನಮಗೆ ಇದಾಗ್ತದೆ. ಫಸ್ಟ್ನೇದು ಏನಪ್ಪಾ ಅಂತಂದ್ರೆ ಬರ್ತದೆ. ಇನ್ನು ಅದೇ ರೀತಿ ಏನಪ್ಪಾ ಅಂದ್ರೆ 500 ಡಿವೈಡೆಡ್ ಬೈ ಇಲ್ಲಿದೆ ನೋಡಿ TC 700 ಡಿವೈಡೆಡ್ ಬೈ 1 ಮಾಡಿದಾಗ ಎಷ್ಟಾಗ್ತದಪ್ಪ ಅಂತಂದ್ರೆ 700. 1000 ಡಿವೈಡೆಡ್ ಬೈ 2 ಮಾಡಿದ್ರೆ 500. 1200 ಡಿವೈಡೆಡ್ ಬೈ 3 ಎಷ್ಟು ಬರ್ತದ, 1200 ಡಿವೈಡೆಡ್ ಬೈ 3 ಮಾಡ್ರೆ 400. ಅದೇ ರೀತಿ 1500 ಡಿವೈಡೆಡ್ ಬೈ 4 375 ಬರ್ತದ. ಎಷ್ಟು ಬರ್ತದ, 375 ಬರ್ತದ. ಇನ್ನು ಅದೇ ರೀತಿ ಏನಪ್ಪ ಅಂತಂದ್ರೆ 2000 ಡಿವೈಡೆಡ್ ಬೈ ಎಷ್ಟು ಬರ್ತದ, 2000 ಡಿವೈಡೆಡ್ ಬೈ 5 ಮಾಡಿದ್ರೆ 400 ಬರ್ತದೆ. ಎಷ್ಟು ಬರ್ತದ, 400 ಬರ್ತದೆ. ಇನ್ನು ಲಾಸ್ಟ್ 2800 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂತಂದ್ರೆ 466.66 ಬರ್ತದಪ್ಪ. ಏನಪ್ಪ ಅಂದ್ರೆ ಹೀಗೆ ಏನಪ್ಪ ಅಂತಂದ್ರೆ SAC ಅನ್ನ ಕಂಡು ಹಿಡಿಬೇಕಾದ್ರೆ ನಮಗೆ TC ಡಿವೈಡೆಡ್ ಬೈ ಕ್ಯೂ ಮಾಡಿದಾಗ ನಮಗೆ ಇದರ ಆನ್ಸರ್ ಲಭ್ಯ. ಹೀಗೆ ಏನಪ್ಪ ಅಂತಂದ್ರೆ SAC ಅನ್ನ ನಾವು ಪೂರ್ತಿ ಏನಪ್ಪ TFC, TBC, TC ಮತ್ತು AVC ಮತ್ತು SAC ಗಳನ್ನ ಕಂಡು ಹಿಡಿಬೇಕಾದ್ರೆ ನಮಗೆ ಇದೇ ರೀತಿ ಏನಪ್ಪ ಅಂತಂದ್ರೆ ನಮಗೆ ಇದೊಂದು
ಯಾವುದನ್ನ ಕೂಡಿಸ್ಬೇಕು ಯಾವನ್ನ ಕಳಿಬೇಕು ಮತ್ತು ಯಾವ ಲ್ಯಾಂಡಲ್ಲಿ ಏನಪ್ಪಾ ಅಂತಂದ್ರೆ ನಾವು ಡಿವೈಡೆಡ್ ಮಾಡಬೇಕು ಅನ್ನುವಂಥದ್ದನ್ನ ನಮಗೆ ಮನದಟ್ಟಾಗಿತ್ತಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಬರೀ 3 ರಿಂದ 4 ನಿಮಿಷದಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಬಿಡಿಸ್ಬೋದು. ಇದು ಅತಿ ಅಮೂಲ್ಯವಾದ ಮತ್ತೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ ಅನ್ನ ಬೀಳತತೆ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತೇಳಿ ತಿಳ್ಕೊಳ್ಳಿ.